ಜೀವದಾಯಕನಾದ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನಾದುಕೊಂಡ ದೇವರ ವಾಕ್ಯ ಭಾಗ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೆಯ ವಚನ. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಕ್ರೈಸ್ತರಾದ ನಮಗೆ ಆಲಯ ಎಂದರೆ ವಿಶೇಷವಾದಂತ ಚೈತನ್ಯ, ಎಲ್ಲಿಲ್ಲದಂತಹ ಪ್ರೀತಿ, ಭಕ್ತಿ ಮತ್ತು ಭಯ ಮತ್ತು ಸ್ಫೂರ್ತಿಯನ್ನೀಯುವಂತಹ ದೈವ ಸಾನ್ನಿಧ್ಯ ಎಂಬುದನ್ನ ನಾವು ಅನುಭವ ಪೂರ್ವಕವಾಗಿ ತಿಳಿದುಕೊಂಡಿದ್ದೇವೆ. ಯಹೂದ್ಯರಿಗೆ ದೇವಾಲಯ ಎಂದರೆ ಅದು ಅವರ ಬದುಕು, ಅದು ಅವರ ಕೇಂದ್ರ ಭಾಗ, ಅದು ಅವರ ಜೀವನದ ಅಸ್ತಿತ್ವ ಮತ್ತು ಅಸ್ಮಿತೆಯಾಗಿದೆ. ಹಳೆ ಒಡಂಬಡಿಕೆಯ ಭಾಗದಲ್ಲಿ 3 ರೀತಿಯ ದೇವಾಲಯಗಳನ್ನ ನಾವು ನೋಡಬಹುದು. ಮೊದಲನೇದಾಗಿ ವಿಮೋಚನಾ ಕಾಂಡ ಪುಸ್ತಕ 25ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನ ಕಟ್ಟಿಸಬೇಕು. ಆಂಗ್ಲ ಭಾಷೆಯಲ್ಲಿ ಇದನ್ನ ಟ್ಯಾಬರ್ನಾಕಲ್ ಎಂಬುದಾಗಿ ಕರೆಯಲಾಗ್ತದೆ. ಕನ್ನಡದಲ್ಲಿ ಗುಡಾರ ಎಂಬುದಾಗಿ ಅದನ್ನ ನಾವು ಹೇಳ್ತೇವೆ. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎನ್ನುವಂತದ್ದರ ಗುರುತು ಈ ಟ್ಯಾಬರ್ನಾಕಲ್. ದೇವರ ಪ್ರಸನ್ನತೆಯ ಸೂಚನೆಯೇ ಈ ಗುಡಾರ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಇಸ್ರಾಯೇಲರ 40 ವರ್ಷಗಳ ಅರಣ್ಯ ಮತ್ತು ಮರುಭೂಮಿಯ ಯಾತ್ರೆಯಲ್ಲಿ ದೇವರು ನಮ್ಮ ಸಂಗಡ ಇದ್ದಾನೆ ಎನ್ನುವಂತಹ ಅನುಭವವನ್ನ ತೋರಿಸಿದ್ದು ಈ ಗುಡಾರ. 2ನೆಯ ಆಲಯವನ್ನ ನೋಡುವಾಗ ಸೊಲೊಮೋನನ ಮೂಲಕವಾಗಿ ದೇವರು ಕಟ್ಟಿಸಿದಂತ ಯೆರೂಸಲೇಮಿನ ಆಲಯ. ಆದರೆ ಈ ಸೊಲೊಮೋನನು ಕಟ್ಟಿಸಿದಂತ ಯೆರೂಸಲೇಮಿನ ಆಲಯ ಅಸ್ಸೀರಿಯಾ ದೇಶದ ದಾಳಿಗೊಳಗಾಗಿ ನಾಶವಾದಾಗ ಅದನ್ನ ತಿರುಗಿ ಕಟ್ಟಿಸಿದ್ದು ಸೈರಸ್ ದ ಗ್ರೇಟ್ ಪರ್ಷಿಯನ್ ಕಿಂಗ್, ಕೋರೇಶ ಎನ್ನುವಂತಹ ಅರಸನ ಮೂಲಕವಾಗಿ ಎಜ್ರ ಮತ್ತು ನೆಹೇಮಿಯನ ಕಾಲದಲ್ಲಿ ಪುನರ್ ನಿರ್ಮಾಣವಾದಂತದ್ದು ಈ ದೇವಾಲಯ. ಆದರೆ ಇದೇ ಕಾಲದಲ್ಲಿ ಗಲಿಲಾಯ ಮತ್ತು ಸಮಾರ್ಯದವರ ತಾರತಮ್ಯದ ನಿಮಿತ್ತವಾಗಿ ಎತ್ತಲ್ಪಟ್ಟಂತ ಇನ್ನೊಂದು ದೇವಾಲಯ ಸಿನಗಾಗ್, ಅದು ಸಭಾಮಂದಿರ. ಯೇಸುವಿನ ಕಾಲದಲ್ಲಿಯೂ ಕೂಡ ಇತ್ತು, ಈಗಿನ ಕಾಲದಲ್ಲಿಯೂ ಕೂಡ ಈ ಸಭಾಮಂದಿರ ಅಸ್ತಿತ್ವದಲ್ಲಿದೆ. ಕರ್ತನಲ್ಲಿ ನನ್ನ ಪ್ರಿಯ ದೇವ ಜನರೇ, ಎಜ್ರ ಮತ್ತು ನೆಹೇಮಿಯನ ಕಾಲದಲ್ಲಿ ಕೋರೇಶನ ನಾಯಕತ್ವದಲ್ಲಿ ನಿರ್ಮಾಣವಾದಂತ 2ನೇ ದೇವಾಲಯ ತಿರುಗಿ ಬ್ಯಾಬಿಲೋನಿಯಾದ ದಾಳಿಯಿಂದ ಹಾನಿಗೊಳಗಾಯಿತು. ಆದರೆ ಈ ದೇವಾಲಯವನ್ನ ತಿರುಗಿ ಯಹೂದ್ಯರ ಮನವೊಲಿಸುವಿಕೆಗಾಗಿ ಕಟ್ಟಿಸಿದ್ದು ಅರಸನಾದಂತ ಹೆರೋದನು. ಯೇಸುವಿನ ಕಾಲದಲ್ಲಿ ಇದ್ದಂತಹ ದೇವಾಲಯ ಹೆರೋದನು ಕಟ್ಟಿಸಿದ್ದ ಆಲಯ ಆಗಿತ್ತು. ಆದರೆ ಅದೂ ಕೂಡ ಕ್ರಿಸ್ತಶಕ 70ನೇ ಶತಮಾನದಲ್ಲಿ ನಾಶವಾಯಿತು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಕಂಡುಕೊಳ್ಳಬಹುದು. 70ನೇ ಶತಮಾನದಲ್ಲಿ ನಾಶವಾದಂತ ಈ ಯೆರೂಸಲೇಮಿನ ದೇವಾಲಯ ಇಲ್ಲಿಯ ತನಕ ತಿರುಗಿ ಕಟ್ಟಲ್ಪಡಲೇ ಇಲ್ಲ. ಯಾಕೆ? ಇದಕ್ಕೆ ಕಾರಣ ಯೇಸುವನ್ನ ಅವರು ತಿರಸ್ಕರಿಸಿದ್ದರಿಂದ. ಯಹೂದ್ಯ ಜನರು ಯೇಸುವನ್ನ ತಿರಸ್ಕರಿಸಿದ್ದರಿಂದ ಇಲ್ಲಿಯ ತನಕ ದೇವಾಲಯ ಎತ್ತಲ್ಪಡಲಿಲ್ಲ. ಹಾಗಾದ್ರೆ ದೇವಾಲಯ ಎಂಬುದಾಗಿ ಹೇಳುವಾಗ ಅಲ್ಲಿ ಮೊದಲು ಇರಬೇಕಾದದ್ದು ದೇವರ ಪ್ರಸನ್ನತೆ. 3ನೇ ದಿನದಲ್ಲಿ ನಾನದನ್ನ ಎಬ್ಬಿಸುವೆನು ಎಂಬುದರ ಅರ್ಥ ಯೇಸುವಿನ ಪುನರುತ್ಥಾನದ ಆಧಾರದಲ್ಲಿ ನಾವು ಈ ಹೊತ್ತು ದೇವಾಲಯದಲ್ಲಿ ಸೇರಿ ಬರಬೇಕು ಮತ್ತು ದೇವಾಲಯವನ್ನ ನಿರ್ಮಿಸಬೇಕು. ಕಟ್ಟಡಗಳಲ್ಲ, ಬದಲಾಗಿ ಅಲ್ಲಿ ದೈವತ್ವದ ಪ್ರಸನ್ನತೆಯೇ ನಿಜವಾದಂತ ಆಲಯ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. ಯೇಸು ಈ ಹೊತ್ತು ದೇವಾಲಯದ ಅಸ್ಮಿತೆ, ಯೇಸು ಈ ಹೊತ್ತು ದೇವಾಲಯದ ಜೀವ. ನಾನು ನೀವುಗಳು ದೇವಾಲಯ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಿಂತಲೂ ಅಲ್ಲಿರುವಂತಹ ದೈವಿಕವಾದಂತ ಪ್ರಸನ್ನತೆ, ಅದರ ಅನುಭವ ಮಾಡುವಂತದ್ದು ಎಷ್ಟೋ ಯುಕ್ತವಾಗಿದೆ. ಕರ್ತನಲ್ಲಿ ಸಹೋದರ ಸಹೋದರಿಯರೇ, ದೇವಾಲಯ ಎಂಬುದಾಗಿ ಹೇಳುವಾಗ ಅಲ್ಲಿ ನೋಡುವಂತಹ ಭವ್ಯವಾದಂತ ಕಟ್ಟಡಕ್ಕಿಂತಲೂ ಅಲ್ಲಿ ದೇವರಿದ್ದಾನ, ದೇವರು ವಾಸವಾಗಿದ್ದಾನ ಎನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡಿಕೊಂಡವರಾಗಿ ದೇವರು ವಾಸಿಸುವುದಕ್ಕೆ ಆಸ್ಪದ ಕೊಡೋಣ. ಮಹಿಮೆ ದೇವರಿಗಾಗಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.